ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಸಭಾಪರ್ವ ಪ್ರಾರಂಭ. ಪಾಂಡವರಿಂದ ರಾಜಸೂಯ ಯಾಗ. ಕಾಂಡಭವನ ದಹನದಲ್ಲಿ ಉಳಿದಿದ್ದ ರಾಕ್ಷಸರ ಶಿಲ್ಪಿಮಯನು ಅರ್ಜುನನಿಗೆ ದೇವದತ್ತ ಎಂಬ ಶಂಖವನ್ನು ನೀಡಿ ಇಂದ್ರಪ್ರಸ್ಥದಲ್ಲಿ ಅದ್ಭುತವಾದ ಹಲವು ಭವನಗಳನ್ನು ನಿರ್ಮಿಸಿಕೊಟ್ಟನು. ಮಯನು ಕಟ್ಟಿಕೊಟ್ಟ ಸುಂದರ ಭವನದಲ್ಲಿ ವಾಸಿಸಲಾರಂಭಿಸಿದ ಪಾಂಡವರು ಅದರ ವೈಭವಕ್ಕೆ ತಾವೇ ಬೆರಗಾಗಿದ್ದರು. ರತ್ನದ ತೋರಣಗಳು, ಮಣಿದೀಪಗಳು, ಸುಂದರ ಕಾರಂಜಿಗಳು, ಚಿತ್ರಗಳು, ವಸ್ತು ಸಂಗ್ರಹಾಲಯ, ಸ್ವರ್ಣಕಮಲಗಳಿಂದ ಕೂಡಿದ ಸರೋವರ, ಸುಂದರ ಹೂವುಗಳಿರುವ ಉದ್ಯಾನಗಳು, ರತ್ನಖಚಿತವಾದ ಕಂಬಗಳಿರುವ ಸಭಾಭವನಗಳು ಎಲ್ಲವೂ ಆ ಅರಮನೆಯಲ್ಲಿ ಇದ್ದವು. ಹೀಗಿರಲು ಧರ್ಮರಾಜನು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರವನ್ನು ನಡೆಸುತ್ತಿದ್ದಾಗ ನಾರದರು ಆಗಮಿಸಿದರು. ಧರ್ಮರಾಜನು ಅವರನ್ನು ಸ್ವಾಗತಿಸಿ ಸತ್ಕರಿಸಿದನು. ಮಹರ್ಷಿಗಳೇ, ತಾವು ತ್ರಿಲೋಕ ಸಂಚಾರಿಗಳು. ಯಾವ ದೇಶದಲ್ಲಿ ಏನು ವಿಶೇಷ ಸಂಗತಿ ಇದೆ ತಿಳಿಸಿರಿ ಎಂದು ಧರ್ಮರಾಜನು ಕೇಳಿದನು. ನಾರದರು, ಧರ್ಮರಾಜನೇ, ಈ ಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಲೇ ಇದ್ದಾರೆ. ಈಗಾಗಲೇ ಪಿತೃಲೋಕ ಸೇರಿರುವ ನಳ, ನಹುಷ, ಹರಿಶ್ಚಂದ್ರ ಮುಂತಾದವರು ಶ್ರೇಷ್ಠ ಸ್ಥಾನವನ್ನು ಗಳಿಸಿದ್ದಾರೆ. ಆದರೆ ನಿನ್ನ ತಂದೆಯಾದ ಪಾಂಡುರಾಜನು ಶಾಪಗ್ರಸ್ತನಾಗಿ ಮರಣ ಹೊಂದಿ ಇನ್ನೂ ಸಂಕಟದಲ್ಲಿದ್ದಾನೆ ಎಂದು ನಾರದರು ಹೇಳಿದರು. ಧರ್ಮರಾಜನು, ಮಹರ್ಷಿಗಳೇ, ನನ್ನ ತಂದೆಗೆ ಶ್ರೇಷ್ಠ ಸ್ಥಾನ ಸಿಗುವಂತಾಗಲು ನಾನೇನು ಮಾಡಬೇಕೆಂದು ತಿಳಿಸಿರಿ ಎಂದು ಕೇಳಿದನು. ನಾರದರು, ನೀನು ರಾಜಸೂಯ ಯಾಗವನ್ನು ಮಾಡಿ ಅದರ ಫಲವನ್ನು ಅರ್ಪಿಸಿದರೆ ನಿನ್ನ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗುವುದು ಎಂದು ಹೇಳಿ ಶುಭವನ್ನು ಹಾರೈಸಿ ಹೋದರು. ಧರ್ಮರಾಜನಿಗೆ ರಾಜರೆಲ್ಲರನ್ನು ಸೋಲಿಸಿದ ನಂತರವೇ ರಾಜಸೂಯ ಯಾಗವನ್ನು ಸಮಾಪ್ತಿಗೊಳ್ಳುವುದೆಂಬ ವಿಷಯ ತಿಳಿದಿತ್ತು. ದ್ವಾರಕೆಯಿಂದ ಶ್ರೀಕೃಷ್ಣನನ್ನು ಕರೆಸಿ ಧರ್ಮರಾಜನು ರಾಜಸೂಯ ಯಾಗವನ್ನು ಮಾಡುವ ವಿಚಾರ ವಿನಿಮಯ ನಡೆಸಿದನು. ಶ್ರೀಕೃಷ್ಣನು, ಮಹಾರಾಜ, ನೀನು ರಾಜಸೂಯವನ್ನು ಮಾಡಲು ಸಮರ್ಥನಾಗಿರುವೆ. ಅದಕ್ಕೆ ಬೇಕಾದ ಗುಣಗಳೆಲ್ಲ ನಿನ್ನಲ್ಲಿದೆ. ಆದರೂ ನಾನು ಹೇಳುವುದು ಒಂದೆರಡು ಮಾತುಗಳುಂಟು. ಈಗ ಜರಾಸಂಧನು ಮಿಕ್ಕ ರಾಜರನೇಕರನ್ನು ಮೆಟ್ಟಿ ಸೆರೆ ಹಾಕಿಕೊಂಡು ತಾನು ಚಕ್ರವರ್ತಿ ಎಂದು ಹೇಳಿಕೊಳ್ಳುತ್ತಿರುವನು. ಅಲ್ಲದೆ ಪರಾಕ್ರಮಶಾಲಿಗಳಾದ ಶಿಶುಪಾಲ, ದಂತವಕ್ರರು ಅವನ ಸೇನಾಪತಿಯೂ ಅನುಯಾಯಿಯೂ ಆಗಿದ್ದಾರೆ. ಭೋಜರು, ಶೂರಸೇನರು, ಕೋಸಲರು ಮುಂತಾದವರೆಲ್ಲರೂ ಅವನಿಗೆ ಹೆದರಿ ದಿಕ್ಕುಪಾಲಾಗಿ ಹೋಗಿದ್ದಾರೆ. ಜರಾಸಂಧನು ಬದುಕಿರುವವರೆಗೂ ನಿನಗೆ ರಾಜಸೂಯ ಯಾಗ ಮಾಡುವುದು ಸಾಧ್ಯವಿಲ್ಲ. ಆದ್ದರಿಂದ ಅವನನ್ನು ಕೊಲ್ಲಿಸಿ ಅವನಲ್ಲಿ ಸೆರೆಯಾಗಿರತಕ್ಕ ರಾಜರನ್ನು ಬಿಡುಗಡೆ ಮಾಡಿಸಬೇಕಾದ್ದು ಅಗತ್ಯವೆಂಬುದು ನನ್ನ ಅಭಿಪ್ರಾಯ ಎಂದನು. ಆಗ ಭೀಮನು, ಮಹಾರಾಜ, ಕೃಷ್ಣನಲ್ಲಿ ನೀತಿ ಇದೆ, ನನ್ನಲ್ಲಿ ಬಲವಿದೆ, ಪಾರ್ಥನಲ್ಲಿ ಜಯವಿದೆ. ನಾವು 3 ಜನರು ಸೇರಿದರೆ ಮಗಧ ರಾಜನನ್ನು ಗೆಲ್ಲಬಹುದು ಎಂದನು. ಯುಧಿಷ್ಠರನು, ಹೌದು, ನಾನು ಸಾಮ್ರಾಟನೆನ್ನಿಸಿಕೊಳ್ಳಬೇಕೆಂದು ಕೇವಲ ಸ್ವಾರ್ಥಪರತೆಯಿಂದ ನಿಮ್ಮನ್ನು ಈ ಬರಿಯ ಸಾಹಸವಾದ ಕಾರ್ಯಕ್ಕೆ ಹೇಗೆ ಕಳುಹಿಸಲಿ? ನನಗೆ ಭೀಮಾರ್ಜುನರಿಬ್ಬರು 2 ಕಣ್ಣುಗಳ ಹಾಗೆ, ಕೃಷ್ಣನು ಮನಸ್ಸಿನ ಹಾಗೆ. ಕಣ್ಣು ಮನಸ್ಸುಗಳಿಲ್ಲದೆ ಬಾಳುವುದು ಹೇಗೆ ಸಾಧ್ಯ? ಅಂಥ ಪರಾಕ್ರಮಿಯ ಮೇಲೆ ಕೈ ಮಾಡುವುದು ವ್ಯರ್ಥ ಶ್ರಮ. ಆದ್ದರಿಂದ ರಾಜಸೂಯವು ನನಗೆ ಮೀರಿದ್ದು ಎಂದು ಅದರ ಯೋಚನೆಯನ್ನು ಬಿಟ್ಟು ಬಿಡುವುದೇ ವಾಸಿ ಎಂದು ತೋರುತ್ತದೆ ಎಂದನು. ಅರ್ಜುನನು ಈ ಮಾತುಗಳನ್ನು ಕೇಳಿ, ಮಹಾರಾಜ, ಬಿಲ್ಲು, ಬಾಣ, ಅಸ್ತ್ರಶಸ್ತ್ರ, ಭೂಮಿಬಲ ಮುಂತಾದವುಗಳನ್ನೆಲ್ಲ ಈಗಾಗಲೇ ಪಡೆಯಲಿಲ್ಲವೇ? ನಮ್ಮದು ವೀರಕುಲ. ನನಗೆ ವೀರ ಕಾರ್ಯದಲ್ಲಿ ಇಷ್ಟ. ಮಿಕ್ಕ ಗುಣಗಳಿರಲಿ ಇಲ್ಲದಿರಲಿ ವೀರ್ಯ ಗುಣಗಳುಳ್ಳವನೇ ಶತ್ರುವನ್ನು ನಿಗ್ರಹಿಸಬಲ್ಲವನು. ಮಿಕ್ಕ ಗುಣಗಳೆಲ್ಲ ಇದ್ದು ವೀರ್ಯ ಗುಣವಿಲ್ಲದಿದ್ದರೆ ಅಂಥವನ ಕೈಯಲ್ಲಿ ಏನು ಆಗುತ್ತದೆ? ಬಲಶಾಲಿಯಾದವನು ತನ್ನ ಬಲವನ್ನು ತಾನು
ಹೇಳಿಕೊಳ್ಳಬಾರದು, ಅದರ ವಿಚಾರದಲ್ಲಿ ಭ್ರಾಂತಿ ಪಟ್ಟುಕೊಳ್ಳಲೂಬಾರದು. ಇವೆರಡು ನಾಶಕಾರಣಗಳೇ. ಈಗ ನಾವು ಯಜ್ಞ ಸಂಬಂಧದಲ್ಲಿ ಜರಾಸಂಧನನ್ನು ಕೊಂದು ಸೆರೆಯಾದ ರಾಜರನ್ನು ಬಿಡುಗಡೆ ಮಾಡುವುದಾದರೆ ಅದಕ್ಕಿಂತ ಹೆಚ್ಚಿನದು ಮತ್ತೇನೂ ಇರಲಾರದು. ಇದಕ್ಕೆ ಬೇಕಾದ ಗುಣಗಳೆಲ್ಲ ನಮ್ಮಲ್ಲಿರುವಾಗ ನೀನೇಕೆ ಅವು ಇಲ್ಲವೆಂದು ಭಾವಿಸುವೆ? ಕೆಲಸಕ್ಕೆ ಕೈ ಹಾಕದೆ ಕುಳಿತಾಗ ಗುಣವಿದ್ದರೂ ಇಲ್ಲದ ಹಾಗೆ. ಶಾಂತಿ ಬೇಕೆಂದರೆ ಅದರ ಸಾಧನೆಗೆ ಕಾವಿಯ ಬಟ್ಟೆ ಆಮೇಲೆ ಸುಲಭವಾಗಿ ದೊರೆಯುತ್ತದೆ. ನಿನಗೆ ಸಾಮ್ರಾಜ್ಯದ ಮೇಲೆ ಇಷ್ಟವಿದ್ದರೆ ನಾವು ಶತ್ರುವಿನ ಮೇಲೆ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಎಂದು ಹೇಳಿದನು. ಕೃಷ್ಣನು ಭರತವಂಶದಲ್ಲಿ ಕುಂತಿಯ ಮಗನಾಗಿ ಹುಟ್ಟಿದ ಅರ್ಜುನನಿಗೆ ಈ ಮಾತು ಅನುರೂಪವಾದದ್ದೇ. ಮೃತ್ಯುವು ಯಾವಾಗ ಬರುತ್ತದೆಯೋ, ಕೊನೆಗೆ ಹಗಲೋ ರಾತ್ರಿಯೋ ಅದನ್ನು ಕೂಡ ಕಾಣೆವು. ಯುದ್ಧ ಮಾಡದವನಿಗೆ ಸಾವು ಇಲ್ಲ ಎಂದು ನಾವು ಕೇಳಿಲ್ಲ. ಆದ್ದರಿಂದ ಮನುಷ್ಯನು ತನ್ನ ಮನಸ್ಸಿಗೆ ತೃಪ್ತಿಯಾಗುವಂತೆ ಮಾಡಬಲ್ಲ ಕೆಲಸವೆಂದರೆ ಶಾಸ್ತ್ರೋಕ್ತವಾದ ನೀತಿಯನ್ನು ಅವಲಂಬಿಸಿ ಶತ್ರುಗಳನ್ನು ಎದುರಿಸುವುದು. ಅಪಾಯವಿಲ್ಲದ ನೀತಿಯನ್ನು ಅನುಸರಿಸುವುದೇ ಯುದ್ಧದಲ್ಲಿ ಶ್ರೇಷ್ಠವಾದ ಮಾರ್ಗ. ಆದ್ದರಿಂದ ನಾವು ಶತ್ರುವಿನ ಹತ್ತಿರ ಸೇರಿಕೊಂಡು ತಕ್ಕ ಕಾರ್ಯನೀತಿಯನ್ನು ಹಿಡಿದರೆ ನದಿ ವೇಗವು ಮರದ ಬುಡವನ್ನು ಕೊರೆದು ಉರುಳಿಸುವಂತೆ ಅವನನ್ನು ಕೊನೆಗಾಣಿಸಿಯೇ ಬಿಡುತ್ತೇವೆ. ಜ್ಞಾತಿರಾಜರುಗಳನ್ನು ರಕ್ಷಿಸುವ ಈ ಪ್ರಯತ್ನದಲ್ಲಿ ಅವನನ್ನು ನಾವು ಕೊಂದರೂ ಸರಿಯೇ, ಅವನ ಕಡೆಯವರಿಂದ ನಾವು ಸತ್ತರೂ ಸರಿಯೇ, ನಮಗೆ ಸ್ವರ್ಗ ಲಭಿಸುತ್ತದೆ. ಅವನನ್ನು ಯುದ್ಧದಲ್ಲಿ ಜಯಿಸುವುದು ಅಸಾಧ್ಯ. ಆದ್ದರಿಂದ ನಾವು ಮೂವರು ಹೋಗಿ ಅವನನ್ನು ಒಬ್ಬನೇ ಇರುವಾಗ ಹಿಡಿದು ಕೆಣಕಿದರೆ ಅವನು ರೇಗಿ ಜಗಳಕ್ಕೆ ಬರುತ್ತಾನೆ. ಆಗ ಅವನನ್ನು ತೀರಿಸಿ ಬಿಡುವುದಕ್ಕೆ ಭೀಮಸೇನನು ಸಾಕು. ಯುಧಿಷ್ಠರ, ನಿನಗೆ ನನ್ನಲ್ಲಿ ನಂಬಿಕೆ ಇರುವ ಪಕ್ಷಕ್ಕೆ ಭೀಮಾರ್ಜುನರನ್ನು ಸ್ವಲ್ಪ ಕಾಲ ನನ್ನ ವಶಕ್ಕೆ ಕೊಟ್ಟಿರು ಎಂದು ಕೇಳಿದನು. ಈ ಮಾತುಗಳನ್ನು ಕೇಳಿ ಭೀಮಾರ್ಜುನರ ಮುಖ ಅರಳಿದವು. ಧರ್ಮರಾಯನಿಗೆ ನಾಚಿಕೆಯಾಗಿ, ಕೃಷ್ಣ, ಏನು ಹೀಗನ್ನುವೆ? ನಮಗೆ ನೀನು ಹಿರಿಯ, ನಾವು ಕಿರಿಯರು. ನೀನು ಹೇಳುವುದೆಲ್ಲ ಯುಕ್ತವಾಗಿಯೇ ಇರುತ್ತದೆ. ನೀನು ಎಂದು ನತದೃಷ್ಟರ ಕೈ ಹಿಡಿಯುವುದಿಲ್ಲ. ಇನ್ನು ಜರಾಸಂಧನು ಸತ್ತು ರಾಜರು ಬಿಡುಗಡೆ ಹೊಂದಿ ರಾಜಸೂಯವು ನಡೆಯುವಂತೆಯೇ. ಆದ್ದರಿಂದ ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಎಂದು ಹೇಳಿ ಕಳುಹಿಸಿಕೊಟ್ಟನು. ಶ್ರೀಕೃಷ್ಣನ ಸಲಹೆಯಂತೆ ಮೊದಲಿಗೆ ಜರಾಸಂಧನನ್ನು ಗೆಲ್ಲಲು ಭೀಮಾರ್ಜುನರು ಕೃಷ್ಣನೊಂದಿಗೆ ಮಗಧ ದೇಶದ ರಾಜಧಾನಿಯಾದ ಪಾಟಲಿಪುತ್ರದ ಕಡೆಗೆ ಹೊರಟರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.